ಅಶೋಕ್ ಅವರೇ, ಮೊದಲಿಗೆ ಅಭಿನಂದನೆಗಳು. ಹಾಗೆಯೇ ರಾಜ್ಯದ ವಿಚಾರಕ್ಕೆ ಮತ್ತೆ ಬರ್ತೀನಿ ನಾನು. ಅದಕ್ಕಿಂತ ಮುಂಚಿತವಾಗಿ ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭಿನಂದನೆಗಳು. 5ರ ಪೈಕಿ 3 ಕಡೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದ ಕಡೆಗೆ ಹೋಗ್ತಾ ಇದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ಇತಿಹಾಸದ ನಿರ್ಮಾಣ ಆಗ್ತಾ ಇದೆ. ಇವತ್ತು 179 ಸೀಟುಗಳು ಸದ್ಯದ ಟ್ರೆಂಡ್ ಪ್ರಕಾರ ಮುನ್ನಡೆಯಲ್ಲಿ ಕಾಣ್ತಾ ಇರುವಂಥದ್ದು ನಮ್ಮ ಸ್ಕ್ರೀನಲ್ಲಿ ಗೋಚರಿಸ್ತಿರುವಂಥದ್ದು. TMC 15 ವರ್ಷಗಳ ಆಡಳಿತ ಹೋಗಿ BJP ಆಡಳಿತಕ್ಕೆ ಬರುವ ಸಾಧ್ಯತೆಗಳು. ಎಷ್ಟು ಖುಷಿ ಆಗ್ತಿದೆ ನಿಮಗೆ ಈ ಒಂದು ರಿಸಲ್ಟನ್ನು ಕಂಡಾಗ? ಅಲ್ಲ, ಇಡೀ ದೇಶನೇ ಇವತ್ತು ಖುಷಿ ಬೀಳುವಂಥ ಒಂದು ಸಂದರ್ಭವನ್ನು ವೆಸ್ಟ್ ಬೆಂಗಾಲ್ ಜನತೆ ದೇಶಕ್ಕೆ ಕೊಟ್ಟಿದ್ದಾರೆ. ಕಳೆದ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆದಾಗಿಂದ ಆ ಬಾಂಗ್ಲಾದೇಶದ ನುಸುಳುಕೋರು ಏನಿದ್ದಾರೆ ಅವ್ರನ್ನ ತಡೆಯೋಕ್ಕೆ ಇದುವರೆಗೂ ಸಾಧ್ಯ ಆಗೇ ಇರಲಿಲ್ಲ. ಯಾಕೆಂದರೆ ಅಲ್ಲಿ ತಡೆಗೋಡೆ ನಿರ್ಮಾಣ ಮಾಡೋಕ್ಕೆ ಮಮತಾ ಬ್ಯಾನರ್ಜಿ ಬಿಟ್ಟಿಲ್ಲ. ಇದುವರೆಗೂ ನಮ್ಮ ಅಂಕಿಅಂಶದ ಪ್ರಕಾರ ಸುಮಾರು 2 ಕೋಟಿ ಜನ ಬಾಂಗ್ಲಾದೇಶದವರು ವೆಸ್ಟ್ ಬೆಂಗಾಲ್ನ ಒಂದು ID ಕಾರ್ಡ್ ತಗೊಂಡು ಇಡೀ ದೇಶದಲ್ಲೆಲ್ಲ ಸೇರ್ಕೊಳ್ತಾ ಇದ್ದಾರೆ. ಇವತ್ತು ಆ ಬಾಗಿಲು ಬಂದಾಗ್ತಾ ಇದೆ. ಅಂದರೆ ಅಲ್ಲಿನ ಜನ ಈ ದುರಾಡಳಿತವನ್ನು, ಈ ಕೊಲೆ ರಕ್ತ ಚರಿತ್ರೆಯನ್ನು ಅಂತ್ಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಮತ್ತು ಮೋದಿ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಈ ದೇಶವನ್ನು ಕಾಪಾಡುವಂಥದ್ದಕ್ಕೆ, ಈ ದೇಶದ ಭದ್ರತೆಯನ್ನು ನೋಡೋವಂಥ ದೃಷ್ಟಿಯಿಂದ ಮತ್ತು ವೆಸ್ಟ್ ಬೆಂಗಾಲ್ನ ಅಭಿವೃದ್ಧಿ ಇರೋದ್ರಿಂದ ಡಬಲ್ ಇಂಜಿನ್ ಸರ್ಕಾರ ಬಂದರೆ ಒಳ್ಳೆಯದಾಗ್ಬೋದು ಅನ್ನೋದು ಒಂದು ಭಾಳ ಇಂಪಾರ್ಟೆಂಟು. ಅದರಿಂದ ಒಂದು ರೀತಿ ಬಾಂಗ್ಲಾದೇಶದರ ವಲಸಿಗರ ಸಂಘರ್ಷ, ಗಲಾಟೆ ಮತ್ತು ಅಭಿವೃದ್ಧಿ ಶೂನ್ಯ ಆಗಿರೋದು ಮತ್ತು ರಕ್ತ ಚರಿತ್ರೆ, ಈ 3ಕ್ಕೂ ಕೂಡ ಅಲ್ಲಿನ TMCಗೆ ಹಿನ್ನಡೆ ಆಗೋ ಮುಖಾಂತರ ಒಂದು ಅವಕಾಶ, BJPಗೆ ಒಂದು ಅವಕಾಶ, ನಂಬಿಕೆ ಮೇಲೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ಅಸ್ಸಾಮಲ್ಲೂ ಅದೇ ಪ್ರಾಬ್ಲಮ್ ಇದೆ. ಅಲ್ಲೂ ಅಸ್ಸಾಮಲ್ಲೂ ಕೂಡ ದೊಡ್ಡ ಅಂತರದಲ್ಲಿ ನಮಗೆ ಗೆಲುವಾಗಿದೆ. ಪುದುಚೇರಿ ಗೆಲುವಾಗಿದೆ. ತಮಿಳುನಾಡಲ್ಲೂ ಕೂಡ ಎಲ್ಲ ಸರ್ವೆಯಲ್ಲೂ NDAನ ಅಂಡಾ DMK BJP ಏನಿತ್ತು ಅದಕ್ಕೆ ಕಡಿಮೆ ತೋರಿಸ್ತಾ ಇದ್ರು, 20-30. ಅದನ್ನು ಕೂಡ ಒಳ್ಳೆ ಅಂತರ ಜಾಸ್ತಿ ಲೀಡ್ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ರಿ. ಇನ್ನು ಕೇರಳದಲ್ಲಿ ನಾವು ಖಾತೆ ಪ್ರಾರಂಭ ಮಾಡಬೇಕು ಅಂತ ಭಾಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾಯಿದ್ರಿ. ಅಲ್ಲೂ ಈ ಥರ ವೆಸ್ಟ್ ಬೆಂಗಾಲ್ ಥರನೇ ರಕ್ತ ಚರಿತ್ರೆ ಅಲ್ಲಿನ ನೋಡ್ತಾ ಇದ್ದೀರಿ ನಾವು. ತಮಿಳುನಾಡಲ್ಲಿ ನಮ್ಮ ಸಾವಿರಾರು ಜನ ಕಾರ್ಯಕರ್ತರ ಕೊಲೆ ಆಗಿದೆ, ಅಲ್ಲೂ ಪ್ರಯತ್ನ ಮಾಡ್ತಾಯಿದ್ವಿ. ಒಟ್ಟಾರೆ ಈ ಚುನಾವಣೆ, ಪಂಚರಾಜ್ಯದ ಚುನಾವಣೆ BJPಯ ಪಾಲಿಗೆ ನಿಜಕ್ಕೂ ಸಂತೋಷ ತಂದೆ. ಇದೊಂದು ಸುದಿನ. ಅದರಲ್ಲೂ ವೆಸ್ಟ್ ಬೆಂಗಾಲ್ ಇದೆಯಲ್ಲ, ಅದು ನಮಗೆ ವಿಜಯವನ್ನು ಅಂಥ ದೊಡ್ಡ ಅಂತರ. ಯಾಕಂದರೆ ಮಮತಾ ಬ್ಯಾನರ್ಜಿ ಒಂದು ರೀತಿ ಎಲ್ಲ ಧಿಕ್ಕರಿಸ್ತಾರೆ. ಅವರು ಕೋರ್ಟ್ಗೂ ಬೆಲೆ ಕೊಡ್ತಾ ಇರಲ್ಲ, ಅಧಿಕಾರಿಗಳಿಗೂ ಇಲ್ಲ ಬೆಲೆ, CBI ಏನಕ್ಕೂ ಬೆಲೆ ಕೊಡ್ತಾ ಇರಲ್ಲ. ಅವ್ರು ನಡೆದಿದ್ದೇ ದಾರಿ ಅನ್ನೋ ರೀತಿ ಕಾನೂನು ವಿರುದ್ಧವಾಗಿ ನಡೀತಾ ಇದ್ರು. ಇವತ್ತು ಅದಕ್ಕೆ ಒಂತ ಆಡಿದೆ. ಇವತ್ತು ಅವರ ದುರಾಡಳಿತಕ್ಕೆ, ಅವರ ಹಿಟ್ಲರಿಸಮ್ಗೆ ಇವತ್ತು ಅಂತ್ಯ ಆಡಿದೆ. ಇದು ಕೂಡ ದೇಶಕ್ಕೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತ ಅನಿಸುತ್ತೆ. ನಿಜಕ್ಕೂ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ನಾವು ಗೆದ್ದಿದ್ದೀರಿ. ಇಡೀ BJPಗೆ ಅಭಿನಂದನೆಗಳು. ಇಡೀ ಈಗ ಪಂಚರಾಜ್ಯ ಚುನಾವಣೆಗಳಲ್ಲಿ BJP ಭಾಳ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಮಾಡ್ತಿದೆ. ಆದರೆ ನಮ್ಮ ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಗೆ ಬಂದಾಗ BJP ಯಾಕೆ 2 ಕಡೆಗಳಲ್ಲೂ ಕೂಡ ಹಿನ್ನಡೆ ಅನುಭವಿಸ್ತಾ ಇದೆಯಲ್ಲ ಅಶೋಕ್ ಅವರೇ? ನಿಮ್ಮ ನಾಯಕತ್ವ, ನಿಮ್ಮ ಪಕ್ಷದ ನಾಯಕತ್ವಕ್ಕೆ ಇರುವಂಥ ದೊಡ್ಡ ಸವಾಲು ಈಗ ಕರ್ನಾಟಕ ಅಲ್ವಾ? ಹಾಗಾದರೆ ಅಲ್ಲ, ನಾವು ಒಗ್ಗಟ್ಟಾಗಿ ನಮ್ಮ ಪ್ರಯತ್ನ ಮಾಡಿದ್ದೀರಿ. ಎಲ್ಲೂ ಕೂಡ ಒಂಚೂರು ಸಮಸ್ಯೆ ಬರ್ದಂಗೆ 2 ಕಡೆ ಕ್ಯಾಂಡಿಡೇಟನ್ನು ಹಾಕಿ ಒಗ್ಗಟ್ಟಾಗಿ ನಾವು, ನಮ್ಮ ರಾಜ್ಯದ ಅಧ್ಯಕ್ಷರು, ಎಲ್ಲ ಮುಖಂಡರು ಪ್ರಯತ್ನ ಮಾಡಿದಿರಿ. 2 ಕಡೆ ಏನು ಹಿನ್ನಡೆ ಇಲ್ಲ. ನಾವು ದಾವಣಗೆರೆಯಲ್ಲಿ ಈಗ ಅಲ್ಪಸಂಖ್ಯಾತರ ಒಂದು ಏರಿಯಾಗಳಲ್ಲಿ ನಾನು ಫೋನ್ ಮಾಡಿದ್ದೆ. ಅಲ್ಲಿ ನಮ್ಮ ಸಿದ್ದೇಶ್ ಅವ್ರಿಗೆ ಅಲ್ಪಸಂಖ್ಯಾತರ ಏರಿಯಾದ ವೋಟಿಂಗ್ ಶುರುವಾಗಿರೋದ್ರಿಂದ ಸ್ವಲ್ಪ ಇದಾಗ್ತೈತೆ. ಮತ್ತೆ ನಾವು ಗೆಲ್ತೀರಿ. ದಾವಣಗೆರೆ ನಾವು ಗೆದ್ದೇ ಗೆಲ್ತೀರಿ. ನೋಡ್ತಾ ಇರಿ, ದಾವಣಗೆರೆಯಲ್ಲಿ ಆಶ್ಚರ್ಯಕರ ಕಳೆದ 30-40 ವರ್ಷದಿಂದ ಏನು ಕಾಂಗ್ರೆಸ್ಸಿನ ಹಿಡಿತಲ್ಲಿತ್ತು ಅದು ನಮ್ಮ ಕೈಗೆ ಬರೋವಂಥ ಒಂದು ಎಲ್ಲ ರೀತಿಯ ಅವಕಾಶಗಳು ಇದೆ. ಕಾದು ನೋಡಿ, ದಾವಣಗೆರೆ ನಾವು ಗೆದ್ದೇ ಗೆಲ್ತೀರಿ, ಅದರಲ್ಲಿ ಡೌಟೇ ಇಲ್ಲ. ನನಗಿರುವಂಥ ಮಾಹಿತಿ ಪ್ರಕಾರ ನಾವು ಗೆಲ್ತೀರಿ. 2 ಕಾಂಗ್ರೆಸ್ ಸೇರಿದಂಥ ಸೀಟುಗಳು. ಇವತ್ತು ಅಲ್ಲೂ ಬಾಗಲಕೋಟೆಯಲ್ಲೂ ಅಷ್ಟೇ ನಮ್ಮ ಓಟಿನ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಅದರಿಂದ ಇಲ್ಲಿ ನಮ್ಮ ಸೋಲು ಅಂತ ಹೇಳಲ್ಲ. ರೂಲಿಂಗ್ ಪಾರ್ಟಿಗೆ ನಾರ್ಮಲಿ ಯಾವುದೇ ಬೈ ಎಲೆಕ್ಷನ್ ನಡೆದರೂ ರೂಲಿಂಗ್ ಪಾರ್ಟಿಗೆ ಜನ ವೋಟ್ ಮಾಡ್ತಾರೆ. ನಮ್ಮ ಸರ್ಕಾರ ಇದ್ದಾಗೂ 16 ಬೈ ಎಲೆಕ್ಷನ್ ನಡೀತು, 15 BJP ನಾವು ಗೆದ್ದಿದ್ದೀರಿ. ಅದರಿಂದ ಇಲ್ಲಿ ನಮ್ಮ ಪರ್ಸೆಂಟೇಜ್ ಆಫ್ ವೋಟು ಜಾಸ್ತಿ ಆಗ್ತೈತೆ ಮತ್ತು ದಾವಣಗೆರೆ ಗೆಲ್ತೀರಿ.
ಅಲ್ಲಿ 80,000 ಮುಸಲ್ಮಾನ್ ಮತ ಇದ್ರೂ ಕೂಡ ಗೆಲ್ಲುವಂಥದ್ದು ಅದೊಂದು ಇತಿಹಾಸ ನಿರ್ಮಾಣ ಆಗ್ತದೆ. ಆ ಇತಿಹಾಸ ನಿರ್ಮಾಣ ಆಗೋದಕ್ಕೆ ಇನ್ನೊಂದು 2 ಗಂಟೆ ಕಾದರೆ BJP ಪರವಾದಂಥ ಟ್ರೆಂಡ್ ಬರುತ್ತೆ. ಅಲ್ಲಿವರೆಗೂ ನನಗೆ ಸ್ವಲ್ಪ ಅವಕಾಶ ಕೊಡಿ ಅಂತ ಆರಂಭದಲ್ಲಿ ಬಿಜೆಪಿ ಪರವಾಗಿ ಇತ್ತು ಟ್ರೆಂಡು. 6-7ನೇ ರೌಂಡ್ ತನಕ ಬಿಜೆಪಿ ಮುನ್ನಡೆಯಲ್ಲಿ ಇತ್ತು. ನಂತರ ಇವಾಗ ಕಾಂಗ್ರೆಸ್ ಮುನ್ನಡೆಗೆ ಹೋಗಿದೆ ಅನ್ನೋಂಥ ಕಾರಣಕ್ಕೆ ಇರಲಿ, ಅಂತಿಮವಾಗಿ ಫಲಿತಾಂಶ ಬರಬೇಕಾಗುತ್ತೆ, ಅದನ್ನು ನೋಡಬೇಕು. ಆದರೆ ನಿಮ್ಮ ಪ್ರಕಾರ ಹಾಗಾದ್ರೆ ಈ ಫಲಿತಾಂಶ ಬಿಜೆಪಿ ಗೆಲ್ಲೋದ್ರೊಂದಿಗೆ ರಾಜ್ಯ ಕಾಂಗ್ರೆಸ್ಗೆ ಹಿನ್ನಡೆ ಅನ್ನೋ ತಕ್ಷಣ ಫೋನ್ ಮಾಡಿದೆ ನಾನು. ರಾಜ್ಯ ಕಾಂಗ್ರೆಸ್ಗೆ ಇರುವಂಥ ಒಂದು ರೀತಿಯ ಹೊಡೆತವನ್ನು ಕೊಡುತ್ತೆ ಅಂತ ಹೇಳೋ ವಿಶ್ವಾಸ ಇದೆ ಹಂಗಾರೆ ನಿಮಗೆ? ಹೌದು, ನಾನು ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ನೋಡಿದೆ, ನಿಮ್ಮದೇ ಚಾನಲ್ ಸಿದ್ದರಾಮಯ್ಯವ್ರ ಸ್ಟೇಟ್ಮೆಂಟ್ ನೋಡಿದೆ. ನಮಗೆ ಅಷ್ಟು ಲೀಡ್ ಬರ್ತಾ ಇಲ್ಲ ಅಂದರು, ಅಂದರೆ ಸೋಲೋ ದಾರಿ ಹತ್ರ ಬರ್ತಾ ಇದೆ ಅಂತ ಹೇಳಿದ್ದೆವು. ಮತ್ತೆ ಇಷ್ಟೊಂದು ಜನ ಸಸ್ಪೆಂಡ್ ಮಾಡಿದಾರಲ್ಲ, ಯಾಕೆ ಮಾಡೋದು ಸಸ್ಪೆಂಡು? ಅಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಯಾಕೆ ಸಸ್ಪೆಂಡ್ ಮಾಡಿದ್ರು? ಇನ್ನೂ ಸಸ್ಪೆಂಡ್ ಮಾಡೋಕ್ಕೆ ಲಿಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಯಾಕೆ ಅಂದರೆ ಈಗಾಗಲೇ ಅವ್ರಿಗಿರೋ ಇಂಟೆಲಿಜೆನ್ಸಿ ಪ್ರಕಾರ ದಾವಣಗೆರೆ ಸೋಲುತ್ತೆ ಅನ್ನೋದು ನನಗೂ ಪೊಲೀಸ್ ಮಾಹಿತಿ ಇದೆ, ಅವ್ರಿಗೂ ಮಾಹಿತಿ ಇದ್ದೇ ಇರುತ್ತೆ. ಅವ್ರಿಗೆ ಸೋಲುತ್ತೆ, ಕಾಂಗ್ರೆಸ್ ಸೋಲುತ್ತೆ, BJP ಗೆಲ್ಲುತ್ತೆ. ಸ್ವಲ್ಪ ಎರಡು ಗಂಟೆ ಅವಕಾಶ ಕೊಡಿ, ಗ್ಯಾರಂಟಿ BJP ಗೆಲ್ಲುತ್ತೆ. ಅದರ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಒಂದು ಏನು 3 ವರ್ಷ ಕಂಪ್ಲೀಟ್ ಆಗೋ ಹೊತ್ತಿಗೆ ನೀವು ಒಂದು ಭರ್ಜರಿಯಾದಂಥ ಗಿಫ್ಟ್ ಕೊಡ್ತಾ ಇದ್ದೀರಿ ಹಂಗಾದ್ರೆ ಅಂತ ನಿಮ್ಮ ವಿಶ್ವಾಸ ಇದೆ ಈಗ? ಗ್ಯಾರಂಟಿ ಜನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಆಡಳಿತ ಇದುವರೆಗೂ ನಮ್ಮ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿಲ್ಲ. ಕಳೆದ ಒಂದು ವರ್ಷದಿಂದ ಮುಖ್ಯಮಂತ್ರಿಗಳು ಯಾರು ಅನ್ನೋದು ಗೊತ್ತಿಲ್ಲ. ಪ್ರತಿದಿನ ಒಬ್ಬೊಬ್ಬ ಮುಖ್ಯಮಂತ್ರಿ. ನಿನ್ನೆ 3 ದಿನದಿಂದ ಖರ್ಗೆ ಒಬ್ಬರು ಮುಖ್ಯಮಂತ್ರಿ ಶುರುವಾಗ್ಬಿಟ್ರು. ಅದರಿಂದ DK ಶಿವಕುಮಾರ್ ನಂದು ಸ್ವೇರಿಂಗು ಅಂತ ಅವ್ರು ಶುರು ಮಾಡಿದ್ರು. ರಾಜ್ಯಕ್ಕೆ ಯಾರು ಮುಖ್ಯಮಂತ್ರಿ ಅಂತ ಇಲ್ಲ, ಯಾರು ಅಭಿವೃದ್ಧಿ ಕಾರ್ಯ ಮಾಡ್ತಾರೆ ಅದರ ಸುಳಿವೇ ಇಲ್ಲ. ಮತ್ತು ಅಧಿಕಾರಿಗಳು ಕೇಳೋರು ಹೇಳೋರು ಏನೂ ಇಲ್ಲ. ಒಂಥರ ನೋಡ್ತಾ ಇದ್ದೀರಾ, ಆಸ್ಪತ್ರೆಗಳಲ್ಲಿ ತಾಯಂದಿರ ಸಾವು, ಮಕ್ಕಳ ಸಾವು, IPL ಅಲ್ಲಿ ವಿದ್ಯಾರ್ಥಿಗಳ ಸತ್ತಿದ್ದು ವಿಧಾನಸೌಧದ ಮುಂದೆನೇ ನಾವು ನೋಡಿದ್ದೀರಿ. ಮತ್ತು ಮೊನ್ನೆ ತಡೆಗೋಡೆ ಬಿದ್ದು 7 ಜನ ಸತ್ತಿದ್ದಾರೆ. ಅಂದರೆ ಇಲ್ಲಿ ಅಧಿಕಾರ ಕುಸಿದೋಗಿದೆ ಅನ್ನೋದಕ್ಕೆ ಈ ಗೆಲುವು, ನಮ್ಮ ದಾವಣಗೆರೆ ಗೆಲುವು ನಿಜಕ್ಕೂ ನಮಗೆ ಆಡಳಿತದ ವೈಫಲ್ಯವನ್ನು ಎತ್ತಿ ತೋರಿಸುವಂಥ ಒಂದು ಗೆಲುವಾಗ್ತೈತೆ ನನಗೆ. ಧನ್ಯವಾದ ಅಶೋಕ್ ಅವರ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗೋದಕ್ಕಾಗಿ, ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಅಶೋಕ್ ಅವರ ಮಾತುಗಳು. ಇಲ್ಲಿ ಐವನ್ ಡಿಸೋಜ್ ಅವರೇ, 5 ರಾಜ್ಯಗಳು, ಒಂದು ರಾಜ್ಯ ಅದು ಒಂದು ರೀತಿಯಾಗಿ 5 ವರ್ಷಕ್ಕೊಮ್ಮೆ ಬದಲಾವಣೆಯನ್ನು ಬಯಸುವ ರಾಜ್ಯದಲ್ಲಿ 10 ವರ್ಷದ ನಂತರ ನೀವು ಅಲ್ಲೂ ಕೂಡ ಆ್ಯಕ್ಚುಲಿ ಟ್ರೆಂಡ್ ಪ್ರಕಾರ ಕಳೆದ ಬಾರಿನೇ ಬರಬೇಕಾಗಿದ್ದಿತ್ತು. ಬಟ್ ಈ ಬಾರಿ ಅಧಿಕಾರಕ್ಕೆ ಬರುವಂಗೆ ಕಾಣ್ತದೆ. ಉಳಿದ ರಾಜ್ಯಗಳಲ್ಲೆಲ್ಲ ಅಸ್ಸಾಂ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ರು. ಉಪಮುಖ್ಯಮಂತ್ರಿಯವರನ್ನು ಕೂಡ ಅಲ್ಲಿ ಒಬ್ಬರು ವೀಕ್ಷಕರಾಗಿ ಹಾಕಲಾಗಿತ್ತು. ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಕೂಡ ವೀಕ್ಷಕರಾಗಿದ್ದರು. ಹರಿಪ್ರಸಾದ್, ಇವತ್ತು ಈ ಚುನಾವಣೆಯಲ್ಲಿ ಒಂದು ದೊಡ್ಡ ಸಂದೇಶ ಏನು ಅಂದರೆ, ದಕ್ಷಿಣ ಭಾರತದಲ್ಲಿ ಕೇಂದ್ರದಲ್ಲಿ ಆಡಳಿತ ಇರುವಂಥ BJPಯನ್ನು ಸಂಪೂರ್ಣ ರಿಜೆಕ್ಟ್ ಮಾಡಿದ್ದಾರೆ. ದೇ ವರ್ ಟ್ರೈಂಗ್ ಟು ಗೆಟ್, ಬಹುಶಃ ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಮಿಲಿಟರಿಯನ್ನು ಇಟ್ಟು ಚುನಾವಣೆ ಮಾಡಿದ ರೀತಿಯಲ್ಲಿ ಮಾಡಿದರು. ಮಿಲಿಟರಿ ಆಡಳಿತನೇ ವರ್ಷಶಃ ಅವರೇ ಬೇಕಾದಂಥ ಅಧಿಕಾರಿಗಳನ್ನು ಹಾಕಿದರು. ಆ ದೀದಿಯ ಪಾಪ ಮಹಿಳೆಯನ್ನು ಎಷ್ಟೆಲ್ಲ ಹಿಂಸೆ ಕೊಡಬೇಕೋ ಎಲ್ಲ ಹಿಂಸೆಗಳನ್ನು ಕೊಟ್ಟು ಮಹಿಳೆಯರೇ ನಡೆಸಿದ ಚುನಾವಣೆಯಲ್ಲಿ ಅವರು ಅಷ್ಟು ಸೀಟ್ ಗೆದ್ದಿದ್ದಾರಲ್ಲ, ಐ ಆಮ್ ಹ್ಯಾಂಡ್ಸ್ ಅಪ್ ಟು ಹರ್. ಒಂದು ಅದು ಬಿಟ್ಟು ಕೇರಳದಲ್ಲಿ ನಾನು ಕೇರಳ ಇನ್ಚಾರ್ಜ್ ಇದ್ದೆ, ಎರ್ನಾಕುಲಂ ಡಿಸ್ಟ್ರಿಕ್ಟಲ್ಲಿ. ಏನು ರಂಪಾಟ, ಏನು ಖರ್ಚು, ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ನಾವೇ ಅಧಿಕಾರಕ್ಕೆ ಬರೋದು ಅಂದರು. ಅಲ್ಲಿ ಜನ ಕೇರೇ ಮಾಡಿಲ್ಲ. ತಮಿಳುನಾಡಲ್ಲಿ ಹೋಗಿ ಅಲ್ಲಿ ಅಣ್ಣಮಲೆಯನ್ನು ತೆಗೆದರು, ಇಟ್ಟರು, ಏನೇನೋ ಮಾಡಿ ಏನೆಲ್ಲ ಗದ್ದಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಎಲ್ಲವನ್ನು ಮಾಡಿದರು. ನರೇಂದ್ರ ಮೋದಿಯವರು ಎಷ್ಟು ಎಲೆಕ್ಷನ್ ಸ್ಪೀಚ್ ಮಾಡೋದು, ಕೇರಳದಲ್ಲಿ ಎಷ್ಟಲ್ಲಿ ಬರೋದು, ಅಲ್ಲಿ ಕೇರೇ ಅನ್ನಲಿಲ್ಲ. ಕರ್ನಾಟಕದಲ್ಲಿ 2 ಬೈ ಎಲೆಕ್ಷನ್ ಇತ್ತು. ಇಲ್ಲ ಈಗ ಮಾತಾಡಿದ್ರಲ್ಲ, ಅದು ಬರ್ತದೆ, ಅದು ಗುಡ್ಡೆ ಬಿದ್ದಿದೆ, ಅಲ್ಲಿ ಕಂಬ ಬಿದ್ದಿದೆ. ಒಪೋಸಿಷನ್ ಲೀಡರ್, ನಿಮ್ಮ ನಾಯಕತ್ವ ಫೇಲ್ಯೂರ್ ಅಂತ ಹೇಳಿ ವಾಟ್ ಯು ಸೆಡ್, ನಮ್ಮದು ಖಂಡಿತ ಗೆಲ್ತದೆ, 2 ಸೀಟಲ್ಲಿ ಗೆದ್ದೇ ಗೆಲ್ತೇವೆ, ನಮ್ಮಲ್ಲಿ ಅಸಮಾಧಾನ ಇದೆ ಕಾಂಗ್ರೆಸ್ನಲ್ಲಿ, ಅದನ್ನು ಕ್ಯಾಪಿಟಲೈಸ್ ಮಾಡ್ತೀವಿ, ನಾವು ಗೆಲ್ತೇವೆ ಅಂದರು. ಈಗ ಹೇಳ್ತಾರೆ ಬರ್ತದೆ ಕಾಯಿ, ನಮಗೆ ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಆ ಟ್ರೆಂಡ್ ಅಲ್ಲಿ ಹೋಗಿದೆ, ಈ ಟ್ರೆಂಡ್ ಇಲ್ಲಿ ಬರ್ತದೆ, ಮುಸ್ಲಿಮರ ಟ್ರೆಂಡು. ಅಯ್ಯೋ, ಮುಸ್ಲಿಮರ ಟ್ರೆಂಡ್ BJP ಟ್ರೆಂಡ್ ಅಲ್ವಾ? ವೈ ಆರ್ ಟಾಕಿಂಗ್ ಅಬೌಟ್ ಅ ಕಮ್ಯುನಿಟಿ? ಅಸ್ಸಾಮಲ್ಲಿ ಡಿಲಿಮಿಟೇಷನ್, ಹರಿಪ್ರಸಾದ್, ಡಿಲಿಮಿಟೇಷನ್ ಈ ಸಲ ಆಗಿದ್ದವರಿಗೆ ಎಲೆಕ್ಷನಲ್ಲಿ ಡಿಲಿಮಿಟೇಷನ್ ಮಾಡಿಕೊಂಡದ್ದು. ಹೇಗೆ ಬೇಕೋ ಹಾಗೆ ಡಿಲಿಮಿಟೇಷನ್ ಮಾಡಿಕೊಂಡ್ರು. ತಮಗೆ ಹೇಗೆ ಬೇಕು ಆ ರೀತಿ ಡಿಲಿಮಿಟೇಷನ್ ಮಾಡಿಕೊಂಡು, ಅಫ್ಕೋರ್ಸ್
ನಾನು ಗೆದ್ದಿದೆ ನಾನು ಅಂತ ಹೇಳೋದಿಲ್ಲ. ನಮ್ಮದು ಅಲ್ಲಿ ವೀಕ್ನೆಸಸ್ ಇದೆ. ನಮ್ಮದು ಸಮರ್ಥವಾಗಿರ್ತಕ್ಕಂಥ ತಳಮಟ್ಟದ ಸಂಘಟನೆ ಇರಲಿ. ನಾನು ಅಲ್ಲಿ ಇನ್ಚಾರ್ಜ್ ಇದ್ದೆ ಇನ್ ದ ಪಾರ್ಲಿಮೆಂಟ್ ಎಲೆಕ್ಷನಿಗೆ, ಹಾಗಾಗಿ ನನಗೆ ಗೊತ್ತಿದೆ. ಆದರೆ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿಯನ್ನು ಜನ ಒಪ್ಪೋದಿಲ್ಲ ಅಂತೇಳೋದು ಒಂದು ಲ್ಯಾಂಡ್ ಮಾರ್ಕ್. ಆಫ್ಟರ್ ದೇರ್ ಮ್ಯಾಕ್ಸಿಮಮ್ ಟ್ರೈ, ಎಷ್ಟು ಟ್ರೈ ಮಾಡಬೇಕೋ ಅದು ಎಲ್ಲ ಮಾಡಿ ನರೇಂದ್ರ ಮೋದಿಯವರು ಅಧಿಕಾರ ಬಿಟ್ಟು ಹೋಗುವವರೆಗೂ ಅವರಿಗೆ ಸೌತ್ ಇಂಡಿಯಾದಲ್ಲಿ ಯಾವ ರಾಜ್ಯದಲ್ಲಿಯೂ ಇರುವುದಿಲ್ಲ, ಕರ್ನಾಟಕದಲ್ಲಿಯೂ ಇಲ್ಲ, ಮುಂದೆಯೂ ಇರುವುದಿಲ್ಲ.